ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ 10,000ಕ್ಕೂ ಹೆಚ್ಚು ಜನರು ಈ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ನಾವು ಪಾಠ ಪ್ರವಚನವನ್ನು ಮಾಡ್ತಿದ್ವಿ. ಕಳೆದ ವರ್ಷ ಸುಮಾರು 3,500 ಜನರನ್ನ UGC ಕ್ವಾಲಿಫಿಕೇಷನ್ ಆಗಿಲ್ಲ ಅನ್ನೋ ಒಂದೇ ಉದ್ದೇಶಕ್ಕಾಗಿ ಕಳೆದ 20-25 ವರ್ಷಗಳಿಂದ ದುಡಿದಂಥ ಸೀನಿಯರ್ ಆದಂಥ ಲೆಕ್ಚರ್ಗಳನ್ನ ಸರ್ಕಾರ ಕಾನೂನಿನ ತೊಡಕಿಂದಾಗಿ ನಮ್ಮನ್ನು ತೆಗೆದುಹಾಕಿತ್ತು. ಆ ಕಾರಣಕ್ಕಾಗಿ ನಾವು ಮುಂದುವರೆದ ಭಾಗವಾಗಿ ಕಳೆದ 20-25 ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ. ಹಾಗೂ ನಾವು ಅಲ್ಲಿ ಪಾಠ ಪ್ರವಚನ ಮಾಡಿದ್ದೀವಿ. ಕಾಲೇಜು ಶಿಕ್ಷಣ ಇಲಾಖೆಗೆ ಕಡಿಮೆ ದರದಲ್ಲಿ ಕಡಿಮೆ ದುಡ್ಡಲ್ಲೂ ಕೂಡ ನಾವು ಸಂಬಳಕ್ಕೆ ದುಡಿದಿದ್ದೀವಿ. ಕಾಲೇಜು ಶಿಕ್ಷಣ ಇಲಾಖೆ ನಮ್ಮಿಂದ ನಡೆದಿರ್ತಕ್ಕಂಥದ್ದು ಅನ್ನೋ ಕಾರಣಕ್ಕಾಗಿ ನಾವು ಹೋರಾಟ ಮಾಡೋದ ಭಾಗವಾಗಿ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾಂ ನಡೆದಂಥ ಹೋರಾಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಹಿಂದಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು, ಕಾನೂನು ಸಚಿವರಾದಂಥ HK ಪಾಟೀಲ್ರವರು, ಹಂಗೆ ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಅವರ ನೇತೃತ್ವದಲ್ಲಿ ನಿಮ್ಮನ್ನ ಕೈ ಬಿಡೋದಿಲ್ಲ, ನಿಮ್ಮನ್ನ ವಿಶೇಷವಾದಂಥ ಪರಿಗಣಿಸಿ ನಾವು ಶೈಕ್ಷಣಿಕ ಸಂಯೋಜಕರು ಕಾಲೇಜಿನ ಕೋರ್ಡಿನೇಟರ್ ಅನ್ನತಕ್ಕಂಥ ಉದ್ದೇಶಕ್ಕೆ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೋತೀವಿ ಅಂತಕ್ಕಂಥ ಆದೇಶನ ಮಾಡಿದ್ರು. ಕಳೆದ ವರ್ಷ ಮಾಡಿದಂಥ ಸಂದರ್ಭದಲ್ಲಿ 26-27ನೇ ಸಾಲಿಗೆ ಯಾರನ್ನೂ ಕೂಡ ಯಾವೊಬ್ಬ ಅತಿಥಿ ಉಪನ್ಯಾಸಕನ್ನು ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಅವತ್ತು ಮಾಡಿದಂಥ ಸರ್ಕಾರ, ಸಿದ್ದರಾಮಯ್ಯವ್ರ ಸರ್ಕಾರ ನಮ್ಮನ್ನ ಅನುಮತಿನ ಕೊಟ್ಟಿದೆ. ಸರ್ಕಾರಕ್ಕೂ ಕಾಲೇಜು ಶಿಕ್ಷಣ ಇಲಾಖೆಗೂ ಕೂಡ ಆದೇಶನ ಹೊರಡಿಸಿದೆ. ಆದರೆ 26-27ನೇ ಸಾಲಿನಲ್ಲಿ ಆಲೆ 1 ತಿಂಗಳಾಗಿ ಕಾಲೇಜುಗಳು ಪ್ರಾರಂಭವಾಗಿದೆ. ಆದರೂ ಕೂಡ ನಮಗೆ ಕಾಲೇಜು ಶಿಕ್ಷಣ ಇಲಾಖೆ ನಮ್ಮನ್ನ ಭರ್ತಿ ಮಾಡ್ದೇ, ಆಯ್ಕೆ ಮಾಡ್ಕೊಳ್ದೇ ಇವತ್ತು ನಮ್ಮನ್ನ ಬೀದಿಗೆ ತಳ್ಳಿರ್ತಕ್ಕಂಥದ್ದು ವಿರುದ್ಧ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ನಾವು ಮೊನ್ನೆ ಸಚಿವರಿಗೆ ಹೇಳಲಿಕ್ಕೆ ಬಯಸೋದೇನು ಅಂತಂದರೆ, ಈ ಮೂಲಕ ಸುಮಾರು 1.5 ವರ್ಷದಿಂದ ಯಾವುದೇ ಕೆಲಸಕ್ಕೆ ಹೋಗ್ದೇ, ಸಂಬಳ ಇಲ್ಲದೇ ಇವತ್ತು ಅತಿಥಿ ಉಪನ್ಯಾಸಕರು ಕಡಿಮೆ ದರದಲ್ಲಿ ಇದ್ದಂಥವ್ರು ಇವತ್ತು ಅವ್ರ ಬದುಕು, ಅವ್ರ ಜೀವನ ಮಟ್ಟ ಮತ್ತು ಸಂಸಾರಗಳು ಇವತ್ತು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕೂಡಲೇ ಇದನ್ನೆಲ್ಲ ಗಮನಹರಿಸಿ ಮಾನ್ಯ ಶಿಕ್ಷಣ ಸಚಿವರಾದಂಥ ಬಸವರಾಜ ರಾಯರೆಡ್ಡಿರವರು ಈ ಕೂಡಲೇ ನಮ್ಮನ್ನ ಅಪಾಯಿಂಟ್ ಮಾಡಬೇಕು ಅಂತಕ್ಕಂಥ ಒತ್ತಾಯನ ನಾವು ಮಾಡ್ತಾಯಿದ್ದೀವಿ. ಹಾಗೆಯೇ ಶಿವಕುಮಾರ್ ಅವರು ಕೂಡ ನಾವು ಕೇಳ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳು ಈ ಗಂಭೀರವಾದಂಥ ಸಮಸ್ಯೆ ನಿಮಗೂ ಕೂಡ ಲೆಟ್ರನ್ನು ಕೊಟ್ಟಿದ್ದೀವಿ, ಹಾಗೆ ಎಲ್ಲ ಇಲಾಖೆಗೂ ಕೂಡ ಲೆಟ್ರ್ ಕೊಟ್ಟಿದ್ದೀವಿ ಸಂಬಂಧಪಟ್ಟಂಗೆ. ಇದೆಲ್ಲವೂ ಕೂಡ ಸರ್ಕಾರದಲ್ಲಿ ಆದೇಶ ಆಗಿದ್ರು ಕೂಡ ಈ ಫೈಲೆಲ್ಲ ಮೂವ್ ಆಗಿದ್ರು ಕೂಡ ಇವತ್ತಿಗೂ ಕೂಡ ಅಪಾಯಿಂಟ್ ಮಾಡ್ಕೊಂಡಿಲ್ಲ. ಕಾಲೇಜು ಶಿಕ್ಷಣ ಇಲಾಖೆ ಈ ಕಮಿಷನರು ಈ ಕೂಡಲೇ ನಮ್ಮೆಲ್ಲರನ್ನೂ ಕೂಡ ಈ ವಾರದಲ್ಲೇ, ಮುಂದಿನ ವಾರದಲ್ಲೇ ನಮ್ಮನ್ನ ಭರ್ತಿ ಮಾಡ್ಕೋಬೇಕು ಮತ್ತು ಆಯ್ಕೆ ಮಾಡ್ಕೋಬೇಕು ಅಂತ ಒತ್ತಾಯನೂ ಕೂಡ ನಾವು ಈ ಮೂಲಕ ಮಾಡ್ತಾಯಿದ್ದೀವಿ. ಒಂದು ವೇಳೆ ಮಾಡಲಿಲ್ಲ ಅಂದರೆ ನಿರಂತರವಾದಂಥ ಹೋರಾಟನ ನಾವು ಮುಂದಿನ ವಾರದಿಂದ ಪ್ರಾರಂಭ ಮಾಡಬೇಕಾಯ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾಯಿದ್ದೀವಿ. ಹಾಗೆಯೇ ಗೌರವಪೂರ್ವಕವಾಗಿ ನಮ್ಮನ್ನ ಅಪಾಯಿಂಟ್ ಮಾಡ್ಕೋಬೇಕು, ಸರಿಯಾದ ಸಮಯಕ್ಕೆ ಸಂಬಳ ಕೊಡಬೇಕು. ಹಾಗೆಯೇ ಈಗ ಹೊರಗುಳಿದಿರ್ತಕ್ಕಂಥ 25-26ನೇ ಸಾಲಿನಲ್ಲಿ ಯಾರೆಲ್ಲ ಕೆಲಸ ಮಾಡಿದಾರೋ ಅವ್ರಿಗೆಲ್ರಿಗೂ ಕೂಡ ಕೊಡಬೇಕು ಅಂತಕ್ಕಂಥ ಒತ್ತಾಯನೂ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ. ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ಮಾಧ್ಯಮದ ಮೂಲಕ ಹೆಚ್ಚಿನ ಸಹಾಯ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮ ಹತ್ರ